ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ದರ್ಶನ್ ಶೆಟ್ಟಿ. ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಗಗನಯಾತ್ರಿ. ಇದೀಗ ಈಕೆಯ ಸಾಧನೆಗೆ ಇಡೀ ವಿಶ್ವವೇ ಗುಣಗಾನ ಮಾಡ್ತಾ ಇದೆ. ಅದರಲ್ಲೂ ಈಕೆ ಭಾರತೀಯಳು ಅನ್ನೋದೇ ನಮಗೆಲ್ಲ ಹೆಮ್ಮೆಯ ಸಂಗತಿ. ಬರೋಬ್ಬರಿ 9 ತಿಂಗಳ ಬಳಿಕ ಬಾಹ್ಯಾಕಾಶದಲ್ಲಿ ಸಿಲುಕಿದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಭಾರತಕ್ಕೆ ಮರಳಿದ್ದಾರೆ. ಅಮೆರಿಕದ ಜನತೆ ಖುಷಿಯಾಗಿದ್ರೆ ಇತ್ತ ಭಾರತೀಯರು ಕೂಡ ಸಂಭ್ರಮ ಪಡ್ತಾ ಇದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸುನೀತಾ ವಿಲಿಯಮ್ಸ್ ಅವರನ್ನ ಭಾರತಕ್ಕೆ ಆಹ್ವಾನಿಸ್ತಾ ಇದ್ದಾರೆ. ಸುನೀತಾ ವಿಲಿಯಮ್ಸ್ಗೆ ಶುಭಾಶಯಗಳನ್ನು ಕೋರಿರುವ ನರೇಂದ್ರ ಮೋದಿಜಿ ಸುನೀತಾ ವಿಲಿಯಮ್ಸ್ ಅವರು ಸುರಕ್ಷಿತವಾಗಿ ಭೂಮಿಗೆ ಮರಳುವಂತೆ ಭಾರತೀಯರು ಪ್ರಾರ್ಥಿಸಿದರು. ಆ ಜನರ ಪರವಾಗಿ ನಿಮಗೆ ಶುಭಾಶಯಗಳು. ಭೂಮಿಗೆ ಬಂದಿಳಿದ ನಿಮ್ಮನ್ನು ಕಾಣಲು ಇಡೀ ಭಾರತವೇ ಕಾತರದಿಂದ ಕಾಯುತ್ತಾ ಇದೆ. ಹೆಮ್ಮೆಯ ಸಾಧಕಿಯ ಆತಿಥ್ಯ ವಹಿಸುವುದು ಸಂತೋಷದ ಸಂಗತಿ ಎಂದಿದ್ದಾರೆ. ಸುನೀತಾ ವಿಲಿಯಮ್ಸ್ ಕುಟುಂಬದವರು ಕೂಡ ಸಂಭ್ರಮದಲ್ಲಿದ್ದಾರೆ. ಸುನೀತಾ ಅವರಿಗೆ ಇಡೀ ಕುಟುಂಬ ಸಮೋಸ ಪಾರ್ಟಿ ನೀಡೋದಕ್ಕೆ ರೆಡಿಯಾಗಿದ್ದಾರಂತೆ. ಸುನೀತಾ ವಿಲಿಯಮ್ಸ್ಗೆ ಸಮೋಸ ಅಂದ್ರೆ ಅಚ್ಚುಮೆಚ್ಚು. ಇದೇ ಕಾರಣದಿಂದಲೇ ಅವರು ಬಾಹ್ಯಾಕಾಶಕ್ಕೆ ಗಣೇಶನ ವಿಗ್ರಹ, ಭಗವದ್ಗೀತೆಯ ಜೊತೆಗೆ ಸಮೋಸವನ್ನು ಕೂಡ ತೆಗೆದುಕೊಂಡು ಹೋಗಿದ್ರಂತೆ. ಶೀಘ್ರದಲ್ಲಿಯೇ ಸುನೀತಾ ಭಾರತಕ್ಕೆ ಭೇಟಿ ನೀಡುವ ಸಾಧ್ಯತೆ ಇದೆ. ನಾಸಾದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅವರಿಗೆ ಭಾರತ ಹಾಗೂ ಭಾರತೀಯರೆಂದ್ರೆ ಅಪಾರ ಪ್ರೀತಿ. ಸುನೀತಾ ವಿಲಿಯಮ್ಸ್ ಅವರ ತಂದೆ ದೀಪಕ್ ಪಾಂಡ್ಯ ಅವರು ಗುಜರಾತ್ ಮೂಲದವರು. ದೀಪಕ್ ಪಾಂಡ್ಯ ಭಾರತದಲ್ಲಿ ನರವಿಜ್ಞಾನಿಯಾಗಿ ಕೆಲಸ ಮಾಡಿದ್ರು. ನಂತರ ಅವರು ಅಮೆರಿಕದಲ್ಲಿ ನೆಲೆಸಿದ್ರು. ಸುನೀತಾ ವಿಲಿಯಮ್ಸ್ ಮತ್ತು ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಕೂಡ ಹಿಂದೂ ಆಚಾರ ಪದ್ಧತಿಯನ್ನ ಅನುಸರಿಸ್ತಾ ಇದ್ದಾರೆ. ಸುನೀತಾ ವಿಲಿಯಮ್ಸ್ 2006ರಲ್ಲಿ ಮೊದಲ ಬಾರಿಗೆ ಬಾಹ್ಯಾಕಾಶ ಪ್ರವಾಸ ಕೈಗೊಂಡಿದ್ರು. ಇದುವರೆಗೆ ಸುನೀತಾ ವಿಲಿಯಮ್ಸ್ ಒಟ್ಟು 3 ಬಾರಿ ಬಾಹ್ಯಾಕಾಶಕ್ಕೆ ಪ್ರಯಾಣ ಬೆಳೆಸಿದ್ರು. ಆದ್ರೆ ಈ ಬಾರಿ ಭೂಮಿಗೆ ಮರಳುವುದಕ್ಕೆ ವಿಳಂಬವಾಗಿತ್ತು. ಇದರಿಂದಾಗಿ ಎಲ್ಲರಿಗೂ ಆತಂಕ ಉಂಟಾಗಿತ್ತು. ಅಲ್ಲದೆ ಸುನೀತಾ ತಮ್ಮ 59ನೇ ಹುಟ್ಟುಹಬ್ಬವನ್ನ ಬಾಹ್ಯಾಕಾಶದಲ್ಲಿ ಆಚರಿಸಿಕೊಂಡಿದ್ದು ಬಹಳ ವಿಶೇಷ. ಮತ್ತೊಂದು ವಿಡಿಯೋದ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ. ಸನಾತನ ಯುಗ ಆರಂಭ.